ಇಷ್ಟೆಲ್ಲ ನೋಡಿದ್ವಲ್ಲ ನಾವು ನಮ್ಮ ICDS ಯೋಜನೆ ಹೊನ್ನಾಳಿ ವತಿಯಿಂದ ಬೆಳಗುತ್ತಿ ವಲಯದ ಅಂಗನವಾಡಿ ಕಾರ್ಯಕರ್ತರು ಈ ದಿನ ನಾವು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ವಲಯ ವ್ಯಾಪ್ತಿಯ 24 ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯರು ಪಂಚಾಯಿತಿವಾರ ವಿವಿಧ ರೀತಿಯ ಆಹಾರ ಧಾನ್ಯಗಳನ್ನು, ಆಹಾರ ಪದಾರ್ಥಗಳನ್ನು ಇದನ್ನು ತಯಾರಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಸುಬ್ರಹ್ಮಣ್ಯ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕಾರ್ಯಕರ್ತೆಯರು ಸಿಹಿ ಪದಾರ್ಥಗಳಾದ ಹಲವಾರು ವಿವಿಧ ಖಾದ್ಯಗಳನ್ನು ಈ ದಿನ ತಯಾರು ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಹಬ್ಬ ಹರಿದಿನಗಳಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಐಟಮ್ಗಳು ಇಲ್ಲಿದ್ದಾವೆ. ಇವು ಎಷ್ಟು ಪೌಷ್ಟಿಕ ಆಹಾರಗಳು ಅಂತಂದು ನಾವು ತೋರ್ಪಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ಆಯೋಜನೆ ಮಾಡಿದ್ದೀವಿ. ಹೆಚ್ಚು ಸಿಹಿ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ಮಹಿಳೆಯರಿಗೆ ಕಬ್ಬಿಣಾಂಶದ ಕೊರತೆ ಆಗದೇ ಇರುವ ರೀತಿಯಲ್ಲಿ ನಾವು ನೋಡ್ಕೋಬೋದು. ಅದರ ಜೊತೆಗೆ ನಮ್ಮ ಯರಗನಾಳ್ ಪಂಚಾಯಿತಿಯ ಕಾರ್ಯಕರ್ತೆಯರು ಈ ದಿನ ಒಣ ಹಣ್ಣುಗಳು ಸಾಮಾನ್ಯವಾಗಿ ಎಲ್ಲರಿಗೆ ತೆಗೆದುಕೊಂಡು ಸೇವಿಸೋದು ಕಷ್ಟ ಆಗಿರ್ಬೋದು. ಅದರಲ್ಲೇ ಎಷ್ಟಾಗ ಸಾಧ್ಯವಾದಷ್ಟು ಒಣ ಹಣ್ಣುಗಳನ್ನು ಈ ದಿನ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಅದರಲ್ಲಿ ದ್ರಾಕ್ಷಿ, ಗೋಡಂಬಿ, ಉತ್ತತ್ತಿ ಮತ್ತು ಅದರ ಜೊತೆಗೆ ಎಲೆ ಅಡಿಕೆಯೂ ಸಹ ಪೌಷ್ಟಿಕಾಂಶಯುಕ್ತವಾದ ಒಂದು ಅಂಶ ಅನ್ನೋದನ್ನು ನಾವು ಈ ದಿನ ತೋರ್ಪಡಿಸಿದ್ವಿ. ಅದರ ಜೊತೆಗೆ ನಮ್ಮ ಗುಡ್ಡೇಹಳ್ಳಿ ಪಂಚಾಯಿತಿಯ ಕಾರ್ಯಕರ್ತರು ಈ ದಿನ ವಿವಿಧ ರೀತಿಯ ಮೊಳಕೆ ಕಾಳುಗಳನ್ನು ತಯಾರಿಸ್ಕೊಂಡು ಬಂದಿದ್ದಾರೆ. ಮೊಳಕೆ ಕಾಳುಗಳಲ್ಲಿ ಹಲವಾರು ಮೊಳಕೆ ಕಾಳುಗಳು ಅಂದರೆ ಹೆಸರು ಕಾಳು ಆಗಿರ್ಬೋದು, ಮತ್ತು ಹುರುಳಿಕಾಳು, ಅಲಸಂದೆ ಕಾಳು, ಕಡಲೆಕಾಳು, ಈ ರೀತಿ ಮೊಳಕೆ ಕಾಳುಗಳನ್ನು ಸಹ ನಾವು ತಿನ್ನೋದ್ರಿಂದ ದೇಹಕ್ಕೆ ಕಬ್ಬಿಣದಂತೆ ಶಕ್ತಿಯುತವಾಗಿ ಆಗಲಿಕ್ಕೆ ಬಹಳ ಒಳ್ಳೆಯದಾಗುತ್ತೆ. ಮತ್ತು ಅದ್ರ ಜೊತೆಗೆ ಹಾಲಿನ ಉತ್ಪನ್ನಗಳನ್ನು ಸಹ ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಹಾಲಿನ ಉತ್ಪನ್ನಗಳಲ್ಲಿ ಹಾಲು, ಮೊಸರು, ತುಪ್ಪ, ಮಜ್ಜಿಗೆ ಇವು ಸಹ ನಮ್ಮ ದೇಹಕ್ಕೆ ಅಗತ್ಯವಾದ ಅಂಶಗಳಾಗಿವೆ. ಅದ್ರ ಜೊತೆಗೆ ಪೌಷ್ಟಿಕ ಆಹಾರಗಳಲ್ಲಿ ಅಕ್ಕಿಯಿಂದ ತಯಾರಿಸಿದ ಆಹಾರಗಳನ್ನು ಹಲವಾರು ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಚಿತ್ರಾನ್ನ, ಮೊಸರನ್ನ, ಮತ್ತು ಬಿಸಿಬೇಳೆ ಬಾತು, ಪಲಾವು, ಎಗ್ ರೈಸು, ಮತ್ತು ಎಗ್ ಬಿರಿಯಾನಿ, ಫ್ರೈಡ್ ರೈಸು, ಬುತ್ತಿಗಳಲ್ಲಿ ಸಾಂಬಾರು ಬುತ್ತಿ, ಬಿಳಿ ಬುತ್ತಿ, ಕರಿ ಬುತ್ತಿ, ಇಷ್ಟು ಬುತ್ತಿಗಳನ್ನು ಈ ದಿನ ತಯಾರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಬೆಳಗುತ್ತಿ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರು ಈ ದಿನ ವಿವಿಧ ರೀತಿಯ ರೊಟ್ಟಿ ಮತ್ತು ಪಲ್ಯಗಳ ತಯಾರಿಕೆ ಮತ್ತು ಅದ್ರ ಜೊತೆಗೆ ಚಟ್ನಿ ಪುಡಿಗಳನ್ನು ತಯಾರಿಸ್ಕೊಂಡು ಬಂದಿದ್ದಾರೆ. ಈ ರೊಟ್ಟಿ ಚಟ್ನಿ ಪುಡಿಯಿಂದನೂ ಸಹ ಹಲವಾರು ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ಲಭ್ಯ ಆಗ್ತೈತಿ. ರೊಟ್ಟಿಗಳಲ್ಲಿ ನಾವು ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಮತ್ತು ಚಪಾತಿ, ಜೋಳದ ರೊಟ್ಟಿ, ಈ ರೀತಿ ರೊಟ್ಟಿಗಳು ತಯಾರಿಸಿದ್ದಾರೆ. ಮತ್ತು ಅದರ ಜೊತೆಗೆ ಪಲ್ಯಗಳು, ಕಾಳಿನ ಪಲ್ಯಗಳು, ತರಕಾರಿ ಪಲ್ಯಗಳು, ಮತ್ತು ಶೇಂಗಾ ಚಟ್ನಿ ಪುಡಿ, ಮೆಂತ್ಯ ಚಟ್ನಿ, ಅದ್ರ ಜೊತೆಗೆ ಕುಶೇಳಿ ಚಟ್ನಿ ಪುಡಿಗಳನ್ನು ಸಹ ತಯಾರಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಮ್ಮ ಕೆಂಚಿಕೊಪ್ಪ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತೆಯರು ವಿವಿಧ ರೀತಿಯ ಹಣ್ಣು, ಸೊಪ್ಪು, ತರಕಾರಿಗಳನ್ನು ಈ ದಿನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ನಾವು ವಿಟಮಿನ್ ಎ ಜಾಸ್ತಿ ಸಿಗೋದ್ರಿಂದ ಇರಳುಗಣ್ಣನ್ನು ತಡೆಗಟ್ಬೋದು. ಮತ್ತು ಎಲ್ಲ ರೀತಿಯ ಹಸಿರು ತರಕಾರಿ ಸೊಪ್ಪುಗಳನ್ನು ತಿನ್ನೋದ್ರಿಂದ ಹೆಚ್ಚು ಕಬ್ಬಿಣಾಂಶ ದೊರೆಯುತ್ತೆ. ಮತ್ತು ಸೀಸನ್ ವೈಸ್ ಇರತಕ್ಕಂಥ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಮಾಡಿದ್ರು. ಮುಖ್ಯವಾಗಿ ನುಗ್ಗೆ ಸೊಪ್ಪು, ನಮ್ಮ ಗ್ರಾಮ ಮಟ್ಟದಲ್ಲಿ ದೊರೆಯುವ ನುಗ್ಗೆ ಸೊಪ್ಪು, ಕರಿಬೇವು, ಪಾಲಕ್ ಸೊಪ್ಪು, ಮತ್ತು ಮೂಲಂಗಿ, ಮತ್ತು ಮೆಂತ್ಯ ಸೊಪ್ಪು ಇವು ಸಹ ಪೌಷ್ಟಿಕಾಂಶ ಸಮೃದ್ಧವಾದ ಆಹಾರಗಳಾಗಿದ್ದಾವೆ ಅಂತ ಈ ದಿನ ಹೇಳೋದಕ್ಕೆ ಇಷ್ಟಪಡ್ತೀನಿ.